ಆಚಿ ಪಾಚಿ ಪ್ರೀತಿ ಬೀಚ ಏನ್ ಬೇಜಾರು ಮಾಡ್ಕೊಳ್ಳ. ಅಲ್ಲಿ ನೋಡು ಗೋಪಾಲ ಎಷ್ಟು ಖುಷಿಯಾಗ ಅವನೇ. ಸತೀಶ ಸುನಿಲ ಕುಮಾರ ಆ ಕಡೆ ಕಂಡ್ರು, ಈ ಕಡೆ ಬಂದ್ರು, ಈ ಕಡೆ ಬಂದ್ರು, ಇದೆಲ್ಲ ಕಾಡು ಪ್ರಾಣಿಗಳು ಓಡಾಡೋ ಜಾಗ. ನಿಶಬ್ದ, ಸೈಲೆಂಟ್ ಮೆಲ್ಲಗೆ ಸುತ್ತ ನೋಡ್ಕೊಂಡು ಬನ್ನಿ. ವಾ ಪಟಾಕಿ ಹೊಡಿಯೋದೇ ಮರ್ತ್ಬಿಟ್ಟಿದ್ವಿ. ಕುಮಾರ ಪಟಾಕಿ ಹೊಡ್ದೆ. ಹೊಡಿತದ ಇಲ್ವ ಅಂತ ಚೆಕ್ ಮಾಡ್ದಿ ಟೂಸ್ ಅಂದ್ಬಿಡ್ತು ಲೋಕಲ್. ಗೋಪಾಲ ನೀನ್ ಬೈತೆ ಇಲ್ಲ ನಾನ್ ಬೈಲೆ ಅವನ. ಕೆಡ್ದಾಗ ಏನಾದ್ರು ಬೈದ್ರೆ ಅಷ್ಟ ಆಮೇಲೆ ಗೊತ್ತಲ್ಲ ನಾನು. ಏನ್ ಮಾಡ್ತೀಯಾ? ಇಲ್ಲಿ ನಡೆದಿದ್ದೆಲ್ಲ ಊರಲ್ಲಿ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತೀಯಾ? ಪಟಾಕಿ ಕೊಡ ಕೊಡ. ಆಯ್ತು ತಗಲ್ಲ. ವಾ ಇದು ಟೂಸ್ ಅಂದ್ಬಿಡ್ತು. ಇನ್ನೊಂದ್ ಸರಿ ಈ ತರ ಮಾಡಿದ್ರೆ ನೋಡಿದ್ರ ಕೆಟ್ಟಾಗ ಹೋಯ್ತಾನೆ. ನೋಡಿ ಅವ್ನ ಕೈ ನೋಡಿ ಅವ್ನ ಕೈ ಅವನೆಲ್ಲ ಬೈದ, ಅವ್ನ ಬಾಯಿ ಹಾಕಿ ನೋಡ್ತೀವಿ, ಅವ್ನ ಕೈ ನೋಡು, ಯಾಕೋ ಅವ್ನ ಕೈ ಹಾಕಿ ನೋಡ್ತೀವಿ, ಬಾಯಿ ನೋಡು. ಈಗ ಬೈ ಬಾಯಿನೇ ನೋಡ್ತಾವ್ನು. ಈಗೇನ್ ಬರ್ತಿರಲ್ವಾ? ಇದು ಪಕ್ಕ ತಾನೇ ವಂಚಿ ಸೌಂಡೆ. ಇಲ್ಲ ಸರ್, ಅಂದ ಪಕ್ಕ ಫಾರೆಸ್ಟ್ ಅವ್ರು ಬರ್ತಾರ ಕಣ್ರು. ಸೆಟ್ಲ್ ಆಗ್ಬಿಡ್ತೀನಿ. ಕಣ್ಣೆಲ್ಲ ಕತ್ಲಾಗ್ಬಿಡ್ತಾರ. ಆಗಲ್ಲ ಕಣ. ಸತೀಶ ಎಲ್ಲ ಗೊತ್ತಾಗ್ಬಿಡ್ತೀರ. ಇಳಿದ ಕೆಳಕ್ಕೆ ಬಂದ್ರು. ಶೂಟ್ ಮಾಡಿ ಮಗನೆ ನಾನು ಶೂಟ್ ಮಾಡಕ್ ಬಂದಿಲ್ಲ. ತಗಡಿ ಯಾರ ನಿಂಗೆಲ್ಲ எதுக்கு வந்திருக்கீங்க? மான் வேட்டை ஆடவா மர வெட்டுறதுக்கா? வாய் விட்டு பேசுங்க, சொல்லுங்கடா. ಗೋಪಾಲಣ್ಣ ಅದೇನ್ ಮಾತಾಡ್ತಾವನೆ ಅರ್ಥವಾಯ್ತಿಲ್ವಲ್ಲ? ನಂಗೂ ಅರ್ಥ ಆಗ್ತಿಲ್ಲ ಕಣೋ. ಮುಂದಕ್ ನೋಡು. ஏடா தமிழ் தெரியாத உங்களுக்கு? பேசுங்கடா. ಯಾವುದೇ ಕಾರಣಕ್ಕೂ ಯಾವನ್ಗಾದ್ರೂ ಇವ್ನು ಮಾತಾಡೋ ಭಾಷೆ ಅಲ್ಪ ಸ್ವಲ್ಪ ಚೂರು ಪಾರು ಗೊತ್ತಿದ್ರು ನನ್ ಭಾಷೆ ಬಿಟ್ಟು ಬೇರೆ ಏನು ಮಾತಾಡ್ಬಿಟ್ರು.
ಏನಾದ್ರು ಪ್ಲಾನ್ ಮಾಡಂಗಿದ್ರೆ ನನಗೂ ಹೇಳ್ಬಿಟ್ಟು ಮಾಡಿ. ನೀವ್ ಹೇಳ್ತಿರೋದೇನು ಸರಿಯಾಗಿ ಕೇಳಿಸ್ತಾ ಇಲ್ಲ ನಂಗೆ. ಏಯ್ ಪದೇ ಪದೇ ನನ್ ಮಕ್ಕ ನೋಡ್ಬೇಡ ಕಣೋ, ಆಮೇಲೆ ಗುಂಪಿಗೆ ನಾನೇ ಲೀಡ್ರ್ ಹೊತ್ಕೊಂಡು ತರ ಮರ ಬಾರಿಸ್ಬಿಡ್ತಾನೆ. ಆ ಕಡೆ ನೋಡೋ. ಆ ಏನಣ್ಣ ಸಾಯಿಸ್ಬಿಡ್ತಾನಪ್ಪ. என்னடா பிளான் பண்றீங்க? ಪ್ಲಾನ್ ಏನು ಇಲ್ಲ ಸರ್. ஏய் செல்வம், ಸರ್, பை செக் பண்ணு. ಹೇ ಗುರ್ರಪ್ಪಯ್ಯ, இங்க ரெஸ்டாரண்ட் பக்கம் வந்திருக்கேன் சார். ஹெட் ஆஃபீஸ் கட்டுறேன் சார். ஓகே சார். ಸರಿಲ್ಲ, ನಾನು 3 ಎಣಿಸ್ತೀನಿ. ನೀವಿಬ್ರು ಆ ತಪ್ಕೋನಲ್ಲ ಅವನು ಕೇಳಿಕೊಳ್ಳಿ. ಸರಿ ಸರ್. ನಾನು ಮೀನಾಕ್ಷಿ ಈ ಸಣ್ಣದಲ್ಲ ಅವನು ನಮಗೆ ಕತ್ತೀವಿ. ಮತ್ ನಾನೇನ್ ಮಾಡ್ಲಿ? ನೀವು ಮುಚ್ಕೊಂಡಿರಪ್ಪ. ರೆಡಿನಾ? 1 2 3. ಪಾಪ ನನ್ ಮಕ್ಳ ನಿಮ್ಮನ್ನ ನಂಬ್ಕೊಂಡು ಅವನ ಮೇಲೆ ಬಿದ್ದಿದ್ರೆ ನನ್ನ ಹೊಡೆದು ಸಾಯಿಸ್ಬಿಟ್ರನ್ನಲ್ಲೋ. ನಿಮ್ ಮಾತು ಕಟ್ಕೊಂಡು ನಾನೇನಾದ್ರೂ ಒಂದ್ ಹೆಜ್ಜೆ ಮುಂದಿಟ್ಟಿದ್ರೆ ನನ್ನನ್ನು ಹೊಡೆದಾಕ್ಬಿಟ್ಟಿರೋರು. ನಮ್ಮಲ್ಲಿ ಒಳ್ಳೆ ಒಗ್ಗಟ್ಟಿದ್ಯಪ್ಪ. ಕತ್ತಿ என்ன பண்றது வந்தீங்களா? சொல்லடா. இல்லன்னா ஸ்போர்ட் பண்ண விடுவேன் உங்களை எல்லாம். சார், என்ன தேடிட்டு இருக்கீங்க? டேய், புல்லட் விழுந்துச்சுடா. இங்கதான் விழுந்திருக்கணும். ಬುಲೆಟ್ ಅಲ್ಲಿ ಯಾಕೆ ಬರಕ್ ಹೋದ್ರು? ಕಾಡಲ್ಲಿ ಜೀಪಲ್ಲಿ ಬರ್ಬೇಕು ತಾನೆ. ಕೇಳಿಸ್ಕೊಡ್ರು, ಅವರು ಕೇಳ್ಕೊಂಡೇ ಇರಲಿ. ಅವ್ರು ಬಂದೂಕಲ್ಲಿ ಗುಂಡಿಲ್ಲ. ಅವ್ರು ಹುಡುಕೋಷ್ಟರಲ್ಲಿ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡೋಗಿ ಗೋಣಿ ಮಾತಾಡ್ತಾರೆ ಸಿಗ. ಇನ್ ಮುಂದೆ ಇವನು ಕೋಟ್ಯಾಧೀಶ್ವರನೇ. ಮೀನಾಕ್ಷಿ ಬಿಡ್ಬೇಡ, ಎಷ್ಟಾಗತ್ತೋ ಅಷ್ಟು ಊರ್ಕೋ.
ನನ್ನನ್ನು ಈಗಲೂ ಪ್ರೀತಿಸ್ತಾ ಇದೆಯಾ ಅಲ್ವಾ? ಮೊದಲನೇ ಪ್ರೀತಿನೇ ಹಾಗೆ, ಮರೆಯೋಕ್ಕೆ ಆಗಲ್ಲ. ಜೀವನದಲ್ಲಿ ಏನು ಬೇಡ ಅಂತ ಎಲ್ಲ ಬಿಟ್ಟು ಬೇರೆ ದಾರಿಲಿ ಹೋಗ್ತಾ ಇದ್ರು ಅದು ನಮ್ಮನ್ನು ಬಿಡಲ್ಲ. ನೆರಳು ಥರ ಹಿಂದೆ ಹಿಂದೆ ಬರ್ತಾನೆ ಇರುತ್ತೆ. ಹಂಗಾದ್ರೆ ನನ್ನನ್ನು ಬಿಟ್ಟು ಆ 108 kg ರಾಜುನಿಂದ ಯಾಕೆ ಹೋದೆ? ನಿನ್ನನ್ನು ಮರೆಯೋಕ್ಕೆ. ಆ 108 kg ಭಾರ ಹೊತ್ತರು ನನ್ನ ಕೈಯಲ್ಲಿ ನಿನ್ನ ಪ್ರೀತಿನ ಮಾತ್ರ ಮರೆಯೋಕ್ಕೆ ಆಗಲಿಲ್ಲ. ನಾವು ಕಳೆದಿದ್ದ ಪ್ರತಿ ಕ್ಷಣನೂ ನನಗೆ ಹಾಗೆ ನೆನಪಲ್ಲಿದೆ ಗೊತ್ತಾ? ಹಂಗಾದ್ರೆ ನಾವಿಬ್ರು ಮೊದಲು ಮೀಟ್ ಮಾಡಿದ ಎಲ್ಲಿ ಹೇಳಿ ನೋಡೋಣ. ಕಣ್ಣೂರು. ತಪ್ಪು, ಸುತ್ತೂರು ಜಾತ್ರೆಯಲ್ಲಿ. ಕಣ್ಣೂರು. ಸರಿ, ನಮ್ಮಿಬ್ರನ್ನು ಒಂದು ಮಾಡಿದ ಯಾರು ಹೇಳಿ ನೋಡೋಣ. ರಮೇಶ. ಅದೇ 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 ಅದೇ. ಈ ನಮ್ಮ ಮೊದಲನೇ ಪ್ರೀತಿನ ಜೀವಂತವಾಗಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಳ್ಳೇದು. ಅದಕ್ಕೆ ನಮ್ಮ ಪ್ರೀತಿಗೆ ಒಂದು ಬೆಲೆ ಕಟ್ಟೋಣ ಅಂತಿದ್ದೀನಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತಾರೆ. ಈ ಭಿಕ್ಷಕರು ಭಿಕಾರಿಗಳು ಹಂಗಂತಾರೆ. ಶ್ರೀಮಂತರು ಪ್ರೀತಿನ ಕೊಂಡ್ಕೋತಾರೆ ಸುನಿಲ. ನಾವು ಈಗ ಕೋಟ್ಯಾಧಿಪತಿಗಳು. ನನಗೆ ಸಿಗೋ ಪಾರ್ಟಿ ನಮ್ಮ ಪ್ರೀತಿಗೆ ಅಂತ 5 ಕೋಟಿ ಹಾಕ್ತೀನಿ. ನಾನು 10 ಕೋಟಿ ರೂಪಾಯಿ ಹಾಕ್ತೀನಿ. ಸುನಿಲ, ಕೆಸರಾಗ್ಬಿಟ್ಟಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು. ಯಾರೋ ನಮ್ಮ 5 ಕೋಟಿ ಪ್ರಾಪರ್ಟಿ ಮೇಲೆ 2 ಕಡೆ ಹಾಕ್ಬಿಟ್ಟವಲ್ಲ. ಅವಳ ಹಿಂದ್ಗಡೆಯಿಂದ ನಮ್ಮಕೊಂಡು ಯಾರೋ ಇನ್ನೊಬ್ರು ಮಾಡಿರೋದು. ಮರಕ್ಕೂ ಕೈ ಸೌಡ್ತವನೆ. ಅವನನ್ನು ದುಡ್ಡು ಹಾಕೋ ಮಂಗಲ್ಸಿಗೆ ಏನ್ ಬೇಕಾದ್ರೆ ಮಾಡ್ಬಾರ್ದು. ಅಣ್ಣ, ಯಾಕಣ್ಣ ಹಿಂಗ್ ಕೂತಿದ್ಯಾ? ಎದ್ದೇಳಣ್ಣ, ಹೊರಡೋಣ. ಕೈ ತೋರ್ಸು. ನೀನೊಬ್ರೇ ಕಣೋ ಗುಂಪಲ್ಲಿ ನಮ್ ಕಷ್ಟ ಕೊಡೋ ಎಳೆ ಪಿಸಾಸಿ ಮುತ್ತ. ಅದೊಂದು ದಾಟಕ್ ಹೋಗ್ಬಿಡಿ. ಹಿಂಗ್ ಬನ್ನಿ. ಏನೋ ಜಾಗ ಹಿಂಗಿದೆ, ನೋಡಿದ್ರೆ ಭಯ ಆಗುತ್ತೆ. ನಮ್ಮ ಮಂತ್ರವಾದಿಗಳಿಗೆಲ್ಲ ತುಂಬಾ ತುಂಬಾ ವಿಶೇಷವಾದ ಜಾಗ ಇದು. ಈ ಜಾಗಕ್ಕೆ ನಾವು ಕಗ್ಗಟ್ವಾಣಿ ಅಂತೀವಿ. ದೇಶದ ಮೂಲೆ ಮೂಲೆಯಿಂದ, ತಮಿಳುನಾಡು, ಆಂಧ್ರ, ಕೇರಳ, ನೇಪಾಳ, ಎಲ್ಲೆಲ್ಲಿಂದನೋ ಮಾಂತ್ರಿಕರೆಲ್ಲರೂ ಒಂದು ಕ್ಷುದ್ರ ವಿದ್ಯೆಗಳನ್ನ ಪ್ರಯೋಗ ಮಾಡಿ ಆ ಪ್ರಯೋಗದ ಎಲ್ಲ ವಿದ್ಯೆಗಳನ್ನ ಸಿದ್ಧಿ ಮಾಡ್ಕೋತಾರೆ. ಇಲ್ಲಿ ಎಷ್ಟೋ ಆತ್ಮಗಳನ್ನ ಬಂಧನ ಮಾಡಿದ್ದಾರೆ. ಕೆಲವು ಆತ್ಮಗಳಿಗೆ ಮುಕ್ತಿ ಸಿಕ್ಕಿದೆ. ಇನ್ನು ಕೆಲವು ಆತ್ಮಗಳು ಅತೃಪ್ತ ಆತ್ಮಗಳಾಗಿ ಇಲ್ಲೇ ಎಲ್ಲ ಕಡೆಗೂ ಓಡಾಡ್ತಿದ್ದಾವೆ. ಈ ಜಾಗ ಎಲ್ಲ ಕಡೆ ಹುಡುಕಿ ಇಲ್ಲ. ಅದೇ ಬಾಳಿ ಬೆಟ್ಟ, ಅದರ ಹತ್ರ ಸುತ್ತಕೊಂಡೆ ಆ ಆಂಜನೇಯ ವಿಗ್ರಹ ಇದೆಯಲ್ಲ, ಅದ್ರ ಮಧ್ಯೆ ಹಳ್ಳ. ಅಲ್ಲಿ ಅಷ್ಟು ಚಿನ್ನದ ಬಿಸ್ಕೆಟ್ ಅನ್ನ ಮತ್ತೆ ನಿನ್ನ ಡೈರಿನ ಸೇಫ್ ಆಗಿ ಇಟ್ಬಿಟ್ಟು
ಯಾಕೆ ಗುಂಡಿ ಸುತ್ತ ನಿಂತಿದ್ದಾವು? ಎಲ್ಲೇ ನಿಂತದ? ಇದೇನಾ ಹಳ್ಳ? ಏನು ಕಾಣಿಸ್ತಾನೆ ಇಲ್ವಲ್ಲ? ಜಾಗ ಅಂತೂ ಇದೇನೆ, ಕೆಳಗೆಳದ್ ನೋಡ್ರೆ ಗೊತ್ತಾಗುತ್ತೆ. ಕುಮಾರ, ನಾನು ಹೇಳ್ತೀನಿ, ಕೈ ಹಿಡ್ಕೊ. ಮೀನಾಕ್ಷಿ, ನೀನು ಹಿಂದೆ ಹೋಗು. ಕುಮಾರ, ನೀನು ಮುಂದೆ ಬಾ. ಕುಮಾರ, ನಿಜವಾಗ್ಲೂ ಚಿನ್ನನ ಇದು? ಓ ಕಣೋ ಚಿನ್ನ. ಅಯ್ಯೋ ಅಣ್ಣ, ನನಗೆ ನಿಜವಾಗ್ಲೂ ಬಲ್ಗಡೆಗೆ ಕೇಳ್ಸಲ್ಲ ಅಣ್ಣ, ಸ್ವಲ್ಪ ಜೋರಾಗ ಅಣ್ಣ. ಚಿನ್ನ ಕಣೋ ಚಿನ್ನ.
ಅಯ್ಯೋ ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನೀಗ? ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಚಿನ್ನ ನೋಡ್ತಿರೋದು. ನಾವು ಹುಡ್ಕೊಂಡ್ ಬಂದಿದ್ದು ಚಿನ್ನನ. ಚಿನ್ನ ಉಟ್ಕೊಂಡೆ ಅಲ್ವೇನಾ ನಾವ್ ಇಷ್ಟರ ಬಂದಿದ್ದು? ಹೌದಾ? ನಾನ್ ದೇವರನ್ನೇ ಅಂದಿ ಹಿಡಿಯಕ್ ಬಂದಿದ್ರ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಮೊದ್ಲಿಂದಾನು ಹೇಳ್ತಾ ಇದೀನಿ ನನ್ ಮಗನ್ ಏನು ಕೇಳಿಸೋದಿಲ್ಲ ಅಂತ. ಅಯ್ಯೋ ಸತೀಶ, ತಪ್ಪಾಯ್ತು ಬಿಡಪ್ಪ, ತಪ್ಪಾಯ್ತು. ಹೊಡೆದ್ ಬಿಡಪ್ಪ ಬೇಕಿದ್ರೆ. ನೋಡು, ಸಂಧಿನ ನೀನೇ ಮದುವೆ ಮಾಡ್ಕೊಬಿಡು. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ನೀನ್ ಮದುವೆಲಿ ಫುಲ್ ಡ್ಯಾನ್ಸ್ ನಂದೆ, ಫುಲ್ ಡಿಜೆ ಗೀಜೆ ಎಲ್ಲ ಕರ್ಸ್ಬಿಡ್ತೀನಿ. ನೀನು ಮೀನಾಕ್ಷಿ ಹಿಡ್ಕೊಂಡ್ ಕುಡ್ದಾಕು. ಬೇಟ್ರೆ ಬಾರ್ಯ ಇಲ್ಲಿ. ನನ್ನ ವೇತನ್ ಮಗ ಅಂತಿದ್ದಲ್ಲ, ನನ್ನ ಉದ್ಧಾರ ಆಗಲ್ಲ ಅಂತಿದ್ದಲ್ಲ. ನನ್ನ ಮಗನೇ ಬಾ, ಬಂದ್ ನೋಡು, ನಾನು ಕೋಟ್ಯಾಧೀಶರ ಕಣ ಈಗ. ಅಯ್ಯೋ ನೀವೆಲ್ಲ ಎಷ್ಟು ಒಳ್ಳೆಯವರಣ. ಸಣ್ಣ ಪುಟ್ಟ ಬಡ್ಡಿ ವ್ಯಾಪಾರ ಮಾಡ್ತಿದ್ದ ಕೋಟ್ಯಾಧೀಶರು ಮಾಡ್ಬಿಟ್ರಣ್ಣ.